ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರಾಮನವಮಿಗೆ ನಮ್ಮ ಕುರುವಿನ ಶೆಟ್ಟಿ ಸಂಘದ ವತಿಯಿಂದ ಪ್ರತಿ ವರ್ಷ ರಾಮನವಮಿಯನ್ನು ಆಚರಣೆ ಮಾಡ್ತೀವಿ. ಇದು ನಮ್ಮ ಫ್ಯಾಮಿಲಿ ಸಂಘನೂ ಹೌದು. ಸುಮಾರು ಇಲ್ಲಿ 100-150 ಜನ ಮೆಂಬರ್ ಇದ್ದಾರೆ. ನಾವು ಹೋಗೋಷ್ಟರಲ್ಲಿ ಪೂಜೆ ಪ್ರಾರಂಭವಾಗಿತ್ತು. ಶೆಟ್ಟಿ ನೇಕಾರ ರಾಮಾಂಜನ ಟ್ರಸ್ಟ್ನ ವತಿಯಿಂದ ಪ್ರತಿ ವರ್ಷ ರಾಮನವಮಿನ ಇವರು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. 100-150 ಜನ ಬಂದಿರ್ತಾರೆ. ಫ್ಯಾಮಿಲಿಯವರು ಎಲ್ಲ ಆಗಿರೋದ್ರಿಂದ ಎಲ್ಲ ಒಂಥರ ಫ್ರೆಂಡ್ಸ್ ಆಗಿ ಎಲ್ಲ ಕಾರ್ಯಕ್ರಮಗಳನ್ನ ನೆರವೇರಿಸ್ಕೊಡ್ತೀವಿ. ಈಗ ಅಲ್ಲಿನ ಮುಖ್ಯಸ್ಥರು ಏನಿದ್ರು ಅವರು ಪೂಜೆ ನೆರವೇರಿಸ್ಕೊಟ್ರು. ಇದಾದ ನಂತರ ನಾನು ನಮ್ಮ ಅಮ್ಮನ ಜೊತೆ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡೆ. ಇದೊಂದು ನೆನಪಾಗಿರುತ್ತೆ. ನೆಕ್ಸ್ಟ್ ಇಯರ್ ನಾವು ಇದನ್ನು ನೋಡೋದಕ್ಕೊಂದು ಖುಷಿ ಆಗುತ್ತೆ. ಹಾಗೆ ನಮಗೆ ಫ್ಯಾಮಿಲಿ ರಿಲೇಷನ್ಸ್ ಎಲ್ಲ ಬಂದಿರೋದ್ರಿಂದ ಎಲ್ಲರದನ್ನು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಆ ಪ್ರೋಗ್ರಾಮ್ಗೆ ಬಂದಿರುವಂತಹ ಜನಗಳಿಗೆ ಎಲ್ಲ ಪಾನಕ ಮಜ್ಜಿಗೆ ಎಲ್ಲ ವಿತರಣೆ ಮಾಡಿದ್ರು. ಇದಾದ ನಂತರ ಈವ್ನಿಂಗ್ 5 o'clock ಆಗೋಗಿತ್ತು. ಅಷ್ಟರಲ್ಲಿ ನನ್ನ ಮಗಳಿಗೆ ಮೇಕಪ್ ಮುಗಿಸ್ಕೊಂಡು ಬರೋದಕ್ಕೆ ಅವಳಿಗೆ ಪ್ರೋಗ್ರಾಮ್ ಇನ್ವಿಟೇಷನ್ ಇದ್ರಿಂದ ಅವಳು ಮೇಕಪ್ ಮಾಡ್ತಾಯಿದ್ದೆ. ಸೊ ಅದರಿಂದ ಪ್ರೋಗ್ರಾಮ್ ಆಲ್ರೆಡಿ 5 ಗಂಟೆಗೆ ಸ್ಟಾರ್ಟ್ ಆಯಿತು. ಈ ಪ್ರೋಗ್ರಾಮಲ್ಲಿ ಅವಳು ಒಂದು ಕ್ಲಾಸಿಕಲ್ ಡ್ಯಾನ್ಸ್ಗೆ ಪರ್ಫಾಮೆನ್ಸ್ ಮಾಡಿದ್ಲು. ಸೊ ಈ ಕ್ಲಾಸಿಕಲ್ ಡ್ಯಾನ್ಸು ಅವಳು ಸುಮಾರು UKGಯಿಂದ ಸ್ಕೂಲಲ್ಲೇ ತರಬೇತಿ ತೊಗೊತಾ ಇದ್ದಾಳೆ. ಸ್ಕೂಲ್ನಿಂದನೇ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಎಲ್ಲ ಪ್ರತಿಯೊಂದು ಕಾಂಪಿಟೇಷನ್ಗೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಬಟ್ ಇದು ಈ ನೃತ್ಯನ ಕಲಿಯೋದಕ್ಕೆ ಕಾರಣ ನಮ್ಮ ತಂದೆಯವರು, ನಮ್ಮ ಅಪ್ಪಾಜಿಯವರು. ಅವ್ರಿಗೆ ಈ ಕಲೆ ಅಂದರೆ ಕಲೆಯಲ್ಲಿ ಹೆಚ್ಚು ಇಷ್ಟ ಇತ್ತು. ನಮಗೆ ಕಲಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಬಟ್ ಆವಾಗಿನ ಸಿಚುವೇಷನಲ್ಲಿ ನಮಗೆ ಕಲಿಸೋದಕ್ಕೆ ಅವ್ರಿಗೆ ಆಗಿರಲಿಲ್ಲ. ಸೊ ಅದನ್ನು ಅವ್ರ ಮೊಮ್ಮಗಳು ಕಲಿಬೇಕು ಅಂತ ಅವರು ಫೋರ್ಸಿಂದನೇ ನಾನು ಅವಳನ್ನ ಈ ಕಲೆಗೆ ಅವಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟೆ. ಅವಳಿಗೆ LKGಯಿಂದನೇ ಇದನ್ನ ಸ್ಟಾರ್ಟ್ ಮಾಡಿದ್ರಿಂದ ಅವಳಿಗೇನು ಅಷ್ಟು ಕಷ್ಟ ಆಗಲಿಲ್ಲ. ತುಂಬ ಚೆನ್ನಾಗಿ ಕ್ಲಾಸಿಕಲ್ ಡ್ಯಾನ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಲು. ಅಲ್ಲಿ ನಮ್ಮ ಫ್ಯಾಮಿಲಿಯವರು, ಫ್ರೆಂಡ್ಸ್ ಎಲ್ಲರೂ ಇದ್ದರು. ಅವರು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ತುಂಬ ಖುಷಿಪಟ್ಟರು, ತುಂಬ ಹೊಗಳಿದ್ರು. ಎಲ್ಲಿ ಕಳಿಸಿದ್ರು, ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾಳೆ, ಅವಳ ಆ್ಯಟಿಟ್ಯೂಡು, ಅವಳ ಸ್ಟೈಲು ಎಲ್ಲ ತುಂಬ ಇಷ್ಟಪಟ್ಟರು. ಅವಳ ಡ್ಯಾನ್ಸ್ ಅಂತೂ ಎಲ್ರಿಗೂ ಇಷ್ಟ ಆಯಿತು. ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ನಮ್ಮ ಫಾದರು ಅಂತೂ ತುಂಬ ಖುಷಿಪಟ್ಟರು. ಹಾಗೆ ಅವಳು ಸಂಗೀತನೂ ಕಲಿತಿದ್ದಾಳೆ. ನಮ್ಮ ಅಪ್ಪಾಜಿಗೆ ಕಲೆಯಲ್ಲಿ ತುಂಬ ಹೆಚ್ಚು ಅವ್ರಿಗೆ ಇಷ್ಟ ಇರೋದ್ರಿಂದ ಅವರು ಕೂಡ ತಬಲಾ ಆರ್ಟಿಸ್ಟ್ ಆಗಿದ್ದರು. ನಮ್ಮನ್ನು ಕೂಡ ಸಂಗೀತಕ್ಕೆ ಹಾಕಿದ್ದಾರೆ. ನಮ್ಮದು ಜೂನಿಯರ್ ಆಗಿದೆ. ಸೊ ಅದರಿಂದ ಅವಳು ಜೂನಿಯರ್ ಇವಾಗ ಕಂಪ್ಲೀಟ್ ಮಾಡಿದ್ದಾಳೆ. ಅದರಲ್ಲೂ ಹೆಚ್ಚು ಆಸಕ್ತಿ ಇದೆ. ಎರಡರಲ್ಲೂ ಅವಳು ಓದಿನ ಜೊತೆಗೆ ಈ ಸಂಗೀತ ಮತ್ತು ನೃತ್ಯ ಎರಡನ್ನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅದೇ ನಮ್ಮ ಖುಷಿ. ಏಕೆಂದರೆ ಮಕ್ಕಳು ಒಂದರಲ್ಲೇ ಇರೋದ್ರಿಂದ ಎಲ್ಲ ಅಭಿರುಚಿನೂ ಅವರು ಅನುಭವಿಸ್ಬೇಕು, ಎಲ್ಲನೂ ತಿಳ್ಕೋಬೇಕು, ಎಲ್ಲದರಲ್ಲೂ ಸಾಧನೆ ಮಾಡಬೇಕು. ಅವರು ಮಕ್ಕಳಿಗೆ ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇರುತ್ತೋ ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟರೆ ಅವರು ಆ ಅಭಿರುಚಿಲಿ ಬೆಳ್ಕೊತಾ ಹೋಗ್ತಾರೆ. ಮುಂದೆ ಹೆಚ್ಚು ಸಾಧನೆ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ನಮ್ಮ ಚಿಕ್ಕ ಮಗಳಿಗೂ ಸಹ ಸಂಗೀತ ಮತ್ತು ನೃತ್ಯ ಅಂದರೆ ತುಂಬ ಇಷ್ಟ. ಬಟ್ ಅವಳಿಂದ ಸ್ವಲ್ಪ ಚಿಕ್ಕವಳಾಗಿಷ್ಟು ಅವಳನ್ನೂ ಸಹ ಜಾಯಿನ್ ಮಾಡಬೇಕು. ನಮ್ಮ ಖುಷಿ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು, ಅವಳು ಹೇಗೆ ಪಾರ್ಟಿಸಿಪೇಟ್ ಮಾಡಿದ್ಲು, ಹೇಗೆ ಪರ್ಫಾರ್ಮ್ ಮಾಡಿದ್ಲು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದು ಕಮೆಂಟ್ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ. ನಮ್ಮದು ವಿಡಿಯೋಗಳನ್ನೆಲ್ಲ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ ಯು. ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ಪ್ರೋಗ್ರಾಮ್ ಮುಗಿದ ಮೇಲೆ ಇನ್ನು ಸುಗಮ ಸಂಗೀತ ಕಾರ್ಯಕ್ರಮಗಳೆಲ್ಲ ಇತ್ತು. ಆ ಸುಗಮ ಸಂಗೀತನೂ ನಮ್ಮದು ಈ ಟ್ರಸ್ಟ್ ಏನು ಸಂಘ ಇದೆಯೋ ಆ ಸಂಘದ ವತಿಯಿಂದನೇ ಯಾರ್ಯಾರು ಕಲಿಕೆ ಮಾಡ್ತಾಯಿದ್ರು ಅವರು ನಮ್ಮ ಬ್ರದರೇ ಆಗಿರೋದ್ರಿಂದ ಅವ್ರಿಗೊಂದು ಇನ್ವಿಟೇಷನ್ನು ಅವ್ರಿಗೂ ಕೊಟ್ಟಿದ್ದರು. ಸೊ ಅವರು ಪ್ರೋಗ್ರಾಮ್ನ ನಡೆಸ್ಕೊಡೋಕ್ಕೆ ಬಂದಿದ್ದರು. ಅದ್ರ ಜೊತೆ ನನ್ನ ಚಿಕ್ಕ ಮಗಳು ಬಂದು ನನ್ನ ಜೊತೆ ಒಂದು ಸೆಲ್ಫಿ ತೊಗೊಂಡು ಅವಳು ಫೋಟೋ ತೊಗೊಂಡು, ಯಾಕೆಂದರೆ ಅವಳು ಕೈಗೆ ಸಿಗ್ತಾ ಇರಲಿಲ್ಲ. ಇವರು ಸಹ ನಮ್ಮ ಸಂಘದ ಒಬ್ಬರು ಮೆಂಬರು, ನಮಗೆ ಅಣ್ಣ ಆಗಬೇಕು. ಅವರಿಂದ ಒಂದು ಹಾಡು ಆಡಿದ್ರು. ನಮ್ಮ ತಂದೆಯವರು ಅವರು ಸಹ ಒಂದು ಹಾಡು ಆಡಿದ್ರು. ನಂತರ ಸುಗಮ ಸಂಗೀತ ಪ್ರೋಗ್ರಾಮ್ ಇತ್ತು. ಇದಾದ ನಂತರ ಹರಿಕತೆ ಇತ್ತು. ಹರಿಕತೆ ಪ್ರೋಗ್ರಾಮ್ ಅರೌಂಡು 11:30 ಆಯಿತು ಇದೆಲ್ಲ ಪ್ರೋಗ್ರಾಮ್ ಮುಗಿಯೋದಕ್ಕೆ. ಲಾಸ್ಟಲ್ಲಿ ಎಲ್ಲರೂ ಸೇರಿ ಒಂದು ಕ್ಲಿಪ್ಪಿಂಗ್ ಫೋಟೋಗಳೆಲ್ಲ ತೊಗೊಂಡ್ರು. ಎಲ್ಲರೂ ತುಂಬ ಖುಷಿ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.